ಲೋಕಸಭಾ ಚುನಾವಣಾ ಅಖಾಡ ಕಾವೇರ್ತಿದೆ. ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿ ಅನ್ನೋ ಚರ್ಚೆ ಜೋರಾಗಿದೆ. ಈ ಮಧ್ಯೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಓರ್ವ ಯುವ ನಾಯಕನ ಹೆಸರು ಜೋರಾಗಿ ಕೇಳಿ ಬರ್ತಿದೆ. ಹಾಗಾದ್ರೆ ಯಾರು ಆ ನಾಯಕ? ಬನ್ನಿ ನೋಡೋಣ. ಡಾಕ್ಟರ್ ನಿರಂತರ ಗಣೇಶ್ ಎಂಬಿಬಿಎಸ್, ಎಂಎಸ್ ಆರ್ಥೋಪೆಡಿಕ್ಸ್, ಪಿಜಿಡಿ, HHM ಓದಿರುವಂತಹ ಡಾಕ್ಟರ್. ವಯಸ್ಸು ಕೇವಲ 36 ವರ್ಷ. ವೃತ್ತಿನಿರತ ವೈದ್ಯ. ಆದ್ರೆ ಆಸಕ್ತಿ, ಆಶಯ ಇರೋದು ರಾಜಕೀಯದಲ್ಲಿ, ಜನಸೇವೆಯಲ್ಲಿ. ಡಾಕ್ಟರ್ ನಿರಂತರ ಗಣೇಶ್ ವೈದ್ಯಕೀಯ ವೃತ್ತಿಯ ಜೊತೆಗೆ ತಮ್ಮ ಸಾಮಾಜಿಕ ಜನಪರ ಕೆಲಸಗಳಿಂದಾನೇ ಗುರುತಿಸಿಕೊಂಡವರು. ಕಳೆದ 8 ವರ್ಷದಿಂದ RSSನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಆರೋಗ್ಯ ಭಾರತಿಯಲ್ಲಿ ವೈದ್ಯ ಪ್ರಮುಖ ಆಗಿದ್ದಾರೆ. ಬಿಜೆಪಿಯಲ್ಲೂ ನಿರಂತರವಾಗಿ ಆಕ್ಟಿವ್ ಇದ್ದಾರೆ ಡಾಕ್ಟರ್ ನಿರಂತರ ಗಣೇಶ್. ಆದ್ರೆ ಅವರು ಜನರ ಮಧ್ಯೆ ಗುರುತಿಸಿಕೊಂಡಿರುವುದು ಜನಸೇವೆಯಿಂದ. ಅದಕ್ಕೆ ಈ ಫೋಟೋಗಳೇ ಸಾಕ್ಷಿ. ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ, 10 ಹೆಲ್ತ್ ಕ್ಯಾಂಪ್, ಬಡಜನರ ಸೇವೆಗೆ ವಿವಿಧ ರೀತಿಯ ಕಾರ್ಯಕ್ರಮ, ಸದಾ ಜನರೊಂದಿಗೆ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಬೇಕು ಅಂತ ಶ್ರಮಿಸ್ತಾ ಇರೋ ಡಾಕ್ಟರ್ ನಿರಂತರ ಗಣೇಶ್ ಚಾಮುಂಡೇಶ್ವರಿಯ ದರ್ಶನ ಯಾತ್ರೆಯನ್ನ ಆಯೋಜಿಸಿದ್ರು. ಮತ್ತೆ ಮೋದಿ ಪ್ರಧಾನಿಯಾಗ್ಲಿ ಅಂತ ತಾಯಿ ಚಾಮುಂಡಿಗೆ ಪ್ರಾರ್ಥಿಸೋಕೆ ಹೊರಟಂತ ಮಹಿಳೆಯರು ಇದೇ ವೇಳೆ ಮತ್ತೊಂದು ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ದೇಶದ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ಮೋದಿ ಅವರು ಗೆಲ್ಲಬೇಕು ಅಂತ ಹೇಳಿ ನಾವು ತಾಯಿ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆ ಮಾಡ್ಕೊತೀವಿ. ಮತ್ತೆ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಸಂಸದರಾಗಿ ನಮ್ಮ ಡಾಕ್ಟರ್ ನಿರಂತರ ಗಣೇಶ್ ಅವರು ಆಯ್ಕೆ ಆಗಲಿ ಅಂತಲೂ ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮ ಮಹಿಳೆಯರೆಲ್ಲರೂ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸಿಗಲಿ, ಮತ್ತೆ ಅವ್ರಿಗೆ ಒಂದು ಟಿಕೆಟ್ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಎಸ್, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ. ಸದ್ಯ ಸಂಸದರಾಗಿರೋ DV ಸದಾನಂದಗೌಡ ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ. ಆದ್ರೆ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಅವರೇ ಹೇಳಿದ್ದಾರೆ. ಹೀಗಾಗಿ ಒಂದಿಷ್ಟು ಬಿಜೆಪಿ ಆಕಾಂಕ್ಷಿಗಳ ಹೆಸರು ಸದ್ಯ ಕೇಳಿ ಬರ್ತಾ ಇದೆ. ಅದರಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಡಾಕ್ಟರ್ ನಿರಂತರ ಗಣೇಶ್ ಅವರದ್ದು. ಗಂಗಾಟ್ಕರ್ ಒಕ್ಕಲಿಗರಾಗಿರುವಂತಹ ಯುವ ನಾಯಕ ಡಾಕ್ಟರ್ ನಿರಂತರ ಗಣೇಶ್ ಅವರು ಕ್ಷೇತ್ರದ ಅಭ್ಯರ್ಥಿಯಾಗಬೇಕು ಅನ್ನುವಂತಹ ಬಯಕೆ ಕ್ಷೇತ್ರದ ಕಾರ್ಯಕರ್ತರಲ್ಲಿದೆ. ರಾಜ್ಯದ ಪ್ರಮುಖ ನಾಯಕರ ಬೆಂಬಲ, ವಿಶ್ವಾಸ, ಭರವಸೆಯನ್ನ ಗಳಿಸಿರುವಂತಹ ಡಾಕ್ಟರ್ ನಿರಂತರ ಗಣೇಶ್ ಅವರ ಹೆಸರು ಈಗಾಗಲೇ ಹೈಕಮಾಂಡ್ವರೆಗೂ ತಲುಪಿದೆ. ಟಿಕೆಟ್ ಕೂಡ ಅವರಿಗೆ ಬಹುತೇಕ ಖಚಿತ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಯುವ ನಾಯಕ, ವೈದ್ಯ, ತಮ್ಮ ಸಾಮಾಜಿಕ ಕೆಲಸಗಳಿಂದಾನೇ ಹೆಸರುವಾಸಿಯಾಗಿರುವಂತಹ ಡಾಕ್ಟರ್ ನಿರಂತರ ಗಣೇಶ್ ಕ್ಷೇತ್ರದ ಜನರ ಬಯಕೆಯಂತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರಾ? ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.